ಎಲ್ಲರಿಗೂ ನಮಸ್ಕಾರ. ಈ ಧನಸ್ಸು ರಾಶಿಯವರು ತುಂಬಾನೇ ಬುದ್ಧಿವಂತರು, ಜ್ಞಾನವಂತರು. ಈ ರಾಶಿಯವರು ಮಾತಿನಲ್ಲಿ ತುಂಬಾನೇ ನಿಪುಣರು ಅಂತಾನೆ ಹೇಳ್ಬೋದು. ಇವರಿಗೆ ಇವ್ರ ಸಾಮರ್ಥ್ಯನೇ ಅರ್ಥ ಆಗಲ್ಲ. ಇವರು ಎಷ್ಟು ಬುದ್ಧಿವಂತಿಕೆಯಿಂದ ಇರ್ತಾರೆ ಆದ್ರೆ ಆ ಬುದ್ಧಿವಂತಿಕೆಯನ್ನ ಇವರು ಜೀವನದಲ್ಲಿ ಮುಂದೆ ಬರೋದಕ್ಕೆ ಯೂಸೇ ಮಾಡ್ಕೊಳ್ಳೋದಿಲ್ಲ. ಸೋಂಬೇರಿಗೆ ಹೆಸರುವಾಸಿಯಾಗಿರುವಂತಹ ರಾಶಿ ಅಂದ್ರೆ ಅದು ಧನಸ್ಸು ರಾಶಿಯವರು ಮಾತ್ರ. ಇವರೇನಾದ್ರೂ ತಮ್ಮ ಸಾಮರ್ಥ್ಯನ ಅರ್ಥ ಮಾಡ್ಕೊಂಡು ನಡೆದ್ರು ಅಂದ್ರೆ ಅವ್ರ ಜೀವನದಲ್ಲಿ ಅವರು ಎತ್ತರಕ್ಕೆ ಸಾಕ್ತಾರೆ ಅಂತಾನೆ ಹೇಳ್ಬೋದು. ಅಂತಹ ಈ ಧನಸ್ಸು ರಾಶಿಯವರಿಗೆ ಈ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ? ಈ ನವೆಂಬರ್ ತಿಂಗಳಲ್ಲಿ ಈ ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲಾ ಧನಸ್ಸು ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಧನಸ್ಸು ರಾಶಿಯವರಿಗೆ ನವೆಂಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಈ ರಾಶಿಯವರಿಗೆ ಈ ತಿಂಗಳು ರಾಹು ನಿಮ್ಮ ಜೊತೆನೇ ಇದ್ದು ನಿಮ್ಮ ಬೆನ್ನನ್ನ ತಟ್ತಾರೆ ಅಂತಾನೆ ಹೇಳ್ಬೋದು. ಈ ಧನಸ್ಸು ರಾಶಿಯವರಿಗೆ ನವೆಂಬರ್ ತಿಂಗಳು ಮಾಡಿಸಿದಂತಹ ತಿಂಗಳು. ಈ ತಿಂಗಳಲ್ಲಿ ರಾಹುವಿನ ಸಂಪೂರ್ಣ ಬಲ ಅನ್ನೋದು ಈ ಧನಸ್ಸು ರಾಶಿಯವರ ಮೇಲೆ ಬೀಳ್ತಿರೋದ್ರಿಂದ ರಾಹು ನಿಮ್ಮ ಜೊತೆನೇ ಇದ್ದು ನಿಮ್ಮ ಕಷ್ಟಗಳಿಗೆ ಹೆಗಲಾಗ್ತಾರೆ ಅಂತಾನೆ ಹೇಳ್ತೀನಿ. ಇವರು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ರಾಹುವಿನ ಒಂದು ಆಕರ್ಷಣೆ ಮತ್ತು ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಇರುತ್ತೆ. ಹಾಗೇನೆ ಈ ರಾಶಿಯವರಿಗೆ ರಾಹುವಿನ ಬಲ ಹೊಂದಿದ್ರೆ ಸಾಕು, ನಿಮ್ಮ ಹಣೆ ಬರಹವೇ ಚೇಂಜ್ ಅಂತಾನೆ ಹೇಳ್ಬೋದು. ರಾಹು ನಿಮ್ ಜೊತೆ ಇದ್ದು ಎಲ್ಲಾ ಕೆಲಸಗಳಿಗೂ ಕೂಡ ಸಾಥ್ ಕೊಡ್ತಾರೆ. ಹಾಗೇನೆ ನಿಮ್ಮ ಹಣೆ ಬರನು ಕೂಡ ಚೇಂಜ್ ಮಾಡ್ತಾರೆ. ರಾಹು ಸರ್ಪ್ರೈಸ್ ಗ್ರಹ ಆಗಿರೋದ್ರಿಂದ ನಿಮ್ಗೆ ಗೊತ್ತಿಲ್ಲದೇನೆ ನೀವು ಊಹೆನು ಮಾಡದೇ ಇರುವಷ್ಟು ಲಾಭನ ನೀವು ಈ ತಿಂಗಳಲ್ಲಿ ಕಾಣಬಹುದು. ಸಾಕಷ್ಟು ರೀತಿಯಾದಂತಹ ಫಲಾನುಫಲನ ನೀವು ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಹಳಾನೇ ಹಣ ಪ್ರಾಪ್ತಿ ಆಗುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ರಾಹು ಗ್ರಹ ಒಂದು ನಿಮ್ ಜೊತೆ ಇದ್ರೆ ಇನ್ಯಾವ ಗ್ರಹನೂ ಬೇಕಾಗಿಲ್ಲ. ರಾಹುವಿನ ಸಂಪೂರ್ಣ ಬಲ ನಿಮ್ಮ ಮೇಲಿರೋದ್ರಿಂದ ಯಾವುದೇ ಗ್ರಹ ಎಷ್ಟೇ ಕೆಟ್ಟದನ್ನ ಬೀರಿದ್ರೂ ಕೂಡ ನಿಮ್ಮ ಮೇಲೆ ಅದು ತಟ್ಟೋದು ಇಲ್ಲ. ಅದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಕೂಡ ಇರೋದಿಲ್ಲ. ಹಾಗಾಗಿ ರಾಹುವಿನ ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಒಲಿಸ್ಕೊಂಡ್ರೆ ಸಾಕು, ಖಂಡಿತವಾಗಿಯೂ ಕೂಡ ರಾಹುವಿನ ನೇರ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಎಲ್ಲಾ ಕೆಲಸಗಳಲ್ಲೂ ಸಕ್ಸಸ್ ಕಾಣ್ತೀರಾ. ಇನ್ನು ಕಂಪ್ಯೂಟರ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ, ಸಾಫ್ಟ್ವೇರು, ಟೈಪಿಂಗು, ಹಾರ್ಡ್ವೇರ್ ಈ ತರ ಯಾರಾದ್ರೂ ಒಂದು ಕೆಲಸ ಮಾಡ್ತಿದ್ರು ಕೂಡ ಇಂಥವರಿಗೆ ಜಯ ಅನ್ನೋದು ಪ್ರಾಪ್ತಿ ಆಗುತ್ತೆ. ನೀವೇನಾದ್ರೂ ಟೆಕ್ನಾಲಜಿ ಬಗ್ಗೆ ಕೆಲಸ ಮಾಡ್ತಿದ್ರೆ, ಹಾಗೆ ನೀವು ಮೀಡಿಯಾ ಫೀಲ್ಡ್, ಕಂಪ್ಯೂಟರ್ ಅಲ್ಲಿ, ಈ ತರ ಫೋನ್ ಅಲ್ಲಿ, ಈ ತರದ್ರಲ್ಲಿ ವರ್ಕ್ ಯಾರ್ಯಾರು ಮಾಡ್ತಿದ್ದೀರೋ ಅಂಥವ್ರಿಗೆ ಇದು ಮಾಡಿಸಿದಂತಹ ತಿಂಗಳು ಅಂತಾನೆ ಹೇಳ್ಬೋದು. ನಿಮ್ಗೆ ಈ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಭಾವ ಅನ್ನೋದು ರಾಹು ನಿಮ್ಗೆ ಕೊಡ್ತಿರೋದ್ರಿಂದ ಲಾಭವೂ ಕೂಡ ಹೆಚ್ಚಾಗುತ್ತೆ. ಲಾಭಸ್ಥಾನದಲ್ಲಿ ಶುಕ್ರ ಅನುಕೂಲಕರವಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಹೆಚ್ಚಾಗಿರುತ್ತೆ. ನಿಮ್ಗೆ ಕಾಮಿಡಿ ಮತ್ತು ಈ ರೀತಿಯಾಗಿ ಹಾಸ್ಯವಾಗಿ ನೀವು ಈ ತಿಂಗಳಲ್ಲಿ ಎಂಜಾಯ್ ಮಾಡಿಕೊಂಡು ಈ ತಿಂಗಳನ್ನ ನೀವು ಸಾಗಿಸ್ತೀರಾ. ನೀವು ಯಾವುದೇ ರೀತಿಯಾದಂತಹ ಬೇಸರ, ಟೆನ್ಷನ್ಸು ಯಾವುದೂ ಕೂಡ ನಿಮ್ಗೆ ಬರೋದಿಲ್ಲ. ನೀವು ಎಂಟರ್ಟೈನ್ಮೆಂಟ್ ಇಂದ ನೀವು ಶುಕ್ರನಿಂದ ಲಾಭನ ಪಡ್ಕೊಂಡು ನೀವು ನಿಮ್ ಜೀವನನ ಸಾಗಿಸ್ತೀರಾ. ಇನ್ನು ಸಂತೋಷದ ಬದುಕು ನಿಮ್ಮದಾಗುತ್ತೆ. ನೀವು ಸಂತೋಷದಿಂದ ಈ ತಿಂಗಳಲ್ಲಿ ಇರ್ತೀರಾ. ಯಾವುದೇ ರೀತಿಯಾದಂತಹ ಜಗಳಗಳು, ಕಲಹಗಳು ಬರೋದಿಲ್ಲ. ನೀವು ಬಹಳಾನೇ ಸಂತೋಷದಿಂದ ನೀವು ಜೀವನನ ಸಾಗಿಸಬಹುದು. ಇನ್ನು ಶುಕ್ರನಿಂದ ಲಕ್ಸುರಿ ಜೀವನ ನಿಮ್ಮದಾಗುತ್ತೆ. ಶುಕ್ರ ನಿಮ್ಗೆ ಲಕ್ಸುರಿ ಜೀವನನ ಈ ತಿಂಗಳಲ್ಲಿ ಕೊಡ್ತಿದ್ದಾರೆ. ನೀವು ಐಷಾರಾಮಿ ಜೀವನನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಸಾಗಿಸಬಹುದು. ಇನ್ನು ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಯಾರ್ಯಾರು ಹಣಕಾಸಿನ ಬಗ್ಗೆ ಯೋಚನೆ ಮಾಡಿಕೊಂಡು ನನಗೆ ತುಂಬ ಸಾಲ ಆಗ್ಬಿಟ್ಟಿದೆ, ನನಗೆ ಸಾಲ ತೀರ್ಸೋಕ್ಕಾಗ್ತಿಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅಂತಹ ಸಾಲಗಳನ್ನ ನೀವು ಈ ಟೈಮಲ್ಲಿ ತೀರಿಸ್ಕೊಬಹುದು.
ಇನ್ನು ಸಡನ್ ಆಗಿ ಇನ್ಕ್ರಿಮೆಂಟ್ ಕೂಡ ಆಗೋಗುತ್ತೆ. ನಿಮಗೆ ಸಡನ್ ಆಗಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗ್ಬಿಡೋದು, ಬರಬೇಕಾಗಿರುವಂತಹ ಹಣ ಬಂದ್ಬಿಡೋದು, ಈ ರೀತಿಯಾಗಿ ಆಗುತ್ತೆ. ಸಡನ್ ಆಗಿ ಬೋನಸ್ ಕೂಡ ಸಿಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿ ಸಡನ್ ಆಗಿ ಹಣ ಪ್ರಾಪ್ತಿ ಆಗುತ್ತೆ, ಬೋನಸ್ ಸಿಗುತ್ತೆ, ಈ ರೀತಿಯಾಗಿ ಆಗುತ್ತೆ. ಇನ್ನು ಆರ್ಟಿಸ್ಟು, ಕಲೆಗಾರರು ಯಾರ್ಯಾರಿದ್ದೀರೋ ಇಂಥವರಿಗೆ ಅತಿಯಾದಂತಹ ಲಾಭ ಇರುತ್ತೆ. ನೀವೇನಾದರೂ ಆರ್ಟಿಸ್ಟ್ ಆಗಿದ್ರೆ ಇಲ್ಲ ಕಲೆಗಾರರಾಗಿದ್ರೆ ನಿಮ್ಮ ಕಲೆಗೆ ಬೆಲೆ ಅನ್ನೋದು ಈ ಸಮಯದಲ್ಲಿ ಸಿಗುತ್ತೆ. ಬಟ್ಟೆ, ಚಿನ್ನ ವ್ಯಾಪಾರಿಗಳಿಗೆ ಅತಿಯಾದಂತಹ ಯಶಸ್ಸು. ಯಾರ್ಯಾರು ಬಟ್ಟೆ ವ್ಯಾಪಾರ ಮಾಡ್ತಿದ್ದೀರೋ ಇಲ್ಲ ಅಂದರೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ದೀರೋ ಇಂಥವರಿಗೆ ಬಹಳಾನೇ ಯಶಸ್ಸು ಅನ್ನೋದು ನಿಮ್ಮದಾಗಿರುತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಈ ಧನಸ್ಸು ರಾಶಿಯವರು ನೋಡಿದ್ದಾಯ್ತು. ಇನ್ನು ಈ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಏನೇನು ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಅಂತ ನೋಡೋದಾದ್ರೆ, ವಿದ್ಯಾಸ್ಥಾನದಲ್ಲೇ ಶನಿ ನೀಚನಾಗಿರೋದ್ರಿಂದ ವಿದ್ಯೆಯಲ್ಲಿ ಅಸಡ್ಡೆ ಬೇಡ. ನೀವೇನಾದರೂ ಎಜುಕೇಶನ್ಸ್ ನಡೆಸ್ತಿದ್ರೆ ಅಥವಾ ನೀವೇ ಏನಾದರೂ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ನೀವು ಹೆಚ್ಚಿನ ನಿಗಾ ವಹಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಸಡ್ಡೆ ಮಾಡಬಾರ್ದು. ಇವತ್ತಿನ ಪಾಠ ಇವತ್ತೇ ಓದ್ಕೊಬೇಕು, ಇವತ್ತಿನ ಕೆಲಸ ಇವತ್ತೇ ಬರ್ಕೊಬೇಕು, ಈ ರೀತಿಯಾಗಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ವಿದ್ಯೆಯಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ತೊಂದರೆಗೆ ಗೀಡಾಗಬೇಕಾಗತ್ತೆ. ಒಳ್ಳೆ ಅಂಕ ಬರದೇ ಇರೋದು ಈ ರೀತಿಯಾದಂತಹ ಸಮಸ್ಯೆ ಬರುತ್ತೆ. ಇನ್ನು ವಿದ್ಯೆಯಲ್ಲಿ ನೀವು ಹೆಚ್ಚಿನ ಗಮನನ ಹರಿಸಬೇಕಾಗತ್ತೆ. ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ, ನಿಮ್ಮ ಸ್ಟಡಿ ಕಡೆಗೆ ನೀವು ಜಾಸ್ತಿ ಗಮನನ ವಹಿಸಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಬಹಳನೇ ಜಾಗ್ರತೆನ ವಹಿಸಬೇಕಾಗಿರುತ್ತೆ. ಇವರು ವಿದ್ಯಾಭ್ಯಾಸದಲ್ಲೇ ಆಗಿರಬಹುದು, ಸ್ಕೂಲಲ್ಲೇ ಆಗಿರಬಹುದು, ನೀವು ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ನಿಗಾ ವಹಿಸಿ. ಇನ್ನು ಮಾತೃಸ್ಥಾನದಲ್ಲಿ ಶನಿ ಕೂಡ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆಗೆ ನೀವು ಗಮನನ ವಹಿಸಬೇಕಾಗತ್ತೆ. ಮಾತೃಸ್ಥಾನದಲ್ಲಿ ಶನಿ ನಿಮಗೆ ಕೂತ್ಕೊಂಡಿರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಗಮನ ಕೊಡಿ. ಹಣಕಾಸಿಗೆ ರಾಶಿಯವರಿಗೆ ಯಾವುದೇ ತೊಂದರೆ ಇರೋದಿಲ್ಲ, ಆದರೆ ಆರೋಗ್ಯದಲ್ಲಿ ನಿಮ್ಮ ತಾಯಿಗೆ ಈ ಥರ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಬಂದರೆ ಅದನ್ನು ವೇಗವಾಗಿ ನೀವು ತೋರಿಸ್ಕೊಬೇಕಾಗುತ್ತೆ ಆಸ್ಪತ್ರೆಯಲ್ಲಿ. ಇಲ್ಲ ಅಂದರೆ ಅದಕ್ಕೋಸ್ಕರ ಹಣ ವ್ಯಯ ಆಗಬಹುದು. ಇನ್ನು ಆಲಸ್ಯ ಕಡಿಮೆ ಮಾಡ್ಕೊಬೇಕಾಗತ್ತೆ. ಉದ್ಯೋಗದ ಕಡೆಗೆ ಹೆಚ್ಚಿನ ನಿಗಾ ವಹಿಸಬೇಕಾಗುತ್ತೆ. ನಿಮಗೆ ಮೊದಲೇ ಹೇಳ್ದಂಗೆ ಈ ಧನಸ್ಸು ರಾಶಿಯವರು ಸ್ವಲ್ಪ ಸೋಂಬೇರಿತನ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನೀವು ಆಲಸ್ಯನ ಮಾಡಬೇಡಿ. ಅಯ್ಯೋ ಆಮೇಲೆ ಮಾಡ್ಕೊಳ್ಳೋಣ, ನಾಳೆ ಮಾಡೋಣ, ಈ ರೀತಿಯಾಗಿ ಆಲಸ್ಯ ಮಾಡಬೇಡಿ. ನೀವು ಉದ್ಯೋಗದ ಕಡೆಗೆ ಗಮನ ವಹಿಸಬೇಕಾಗತ್ತೆ. ಉದ್ಯೋಗದಲ್ಲೂ ಕೂಡ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋಣ ಅಂತ ವೇಟ್ ಮಾಡಬೇಡಿ. ಅವತ್ತಿನ ಕೆಲಸ ಅವತ್ತೇ ಮುಗಿಸಿ ಅಂತಾನೆ ಹೇಳಬೇಕು. ಇನ್ನು ಹಾರ್ಡ್ ವರ್ಕಿಂದ ಕೆಲಸ ಮಾಡಿದ್ರೆ ನಿಮಗೆ ಸುಖ ಈಸಿಯಾಗಿ ಬರುತ್ತೆ. ನೀವೇನಾದರೂ ಎಫರ್ಟೇ ಆಗ್ತೆ ಲೇಸಿನೆಸ್ನ ತೋರಿಸಿದ್ರಿ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಸುಖ ಅನ್ನೋದು ಈಸಿಯಾಗಿ ಸಿಗೋದಿಲ್ಲ. ತುಂಬ ಎಫರ್ಟ್ ಹಾಕಬೇಕಾಗುತ್ತೆ, ಕಷ್ಟ ಕೂಡ ಜಾಸ್ತಿ ಆಗುತ್ತೆ. ಗುರು ನಿಮ್ಮ ರಾಶಿಯಲ್ಲಿ 22 ದಿನ ವಕ್ರವಾಗಿರೋದ್ರಿಂದ ನಿಮ್ಮ ಕೆಲಸಗಳು ನಿಧಾನವಾಗುತ್ತೆ. ಗುರು ನಿಮಗೆ ಬ್ರೇಕ್ ಹಾಕ್ತಿದ್ದಾರೆ, ಹುಷಾರಾಗಿರಿ. ಗುರು ನಿಮ್ಮ ರಾಶಿಯಲ್ಲಿ ಇವಾಗ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಿರೋದ್ರಿಂದ ನಿಮಗೆ ಲಾಭಸ್ಥಾನದಲ್ಲಿದ್ದಂತಹ ಗುರು ನೀಚ ಸ್ಥಾನಕ್ಕೆ ಬಂದಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ನಿಧಾನವಾಗುತ್ತೆ. ನೀವು ತುಂಬ ಸ್ಪೀಡಾಗಿ ಹೋಗ್ತಿದ್ದೀರಾ. ಗುರು ನಿಮಗೆ ಪಟ್ ಅಂತ 22 ದಿನ ಬ್ರೇಕ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಶುಭ ಫಲಗಳು ಅಶುಭ ಫಲಗಳನ್ನ ನೋಡಿದ್ದಾಯ್ತು. ಇನ್ನು ಪರಿಹಾರಗಳೇನೇನು ಮಾಡ್ಕೊಬೇಕು ಅಂತ ನೋಡೋದಾದ್ರೆ, ಶನಿ ಸ್ತೋತ್ರನ ಪಠನೆ ಮಾಡ್ಕೊಳ್ಳಿ, ಗಣಪತಿಯ ಆರಾಧನೆ ಮಾಡಿ, ಜೊತೆಗೆ ಪ್ರತಿನಿತ್ಯ ಗುರುವಿನ ಆರಾಧನೆ ಮಾಡಿದ್ರೆ ಗುರುವಿನ ಸಂಪೂರ್ಣ ಬಲ ಕೂಡ ನಿಮ್ಮದಾಗುತ್ತೆ. ನೋಡಿದ್ರಲ್ಲ ಈ ಧನಸ್ಸು ರಾಶಿಯವರಿಗೆ ನವೆಂಬರ್ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ಧನಸ್ಸು ರಾಶಿನ ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ತಪ್ಪದೇ ಈಗಲೇ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.